ಓಕೆ. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಒಂದು ಎಕಾನಮಿಕಲ್ ಆಗಿರ್ಬೋದು, ಫಂಡಮೆಂಟಲ್ ಆಗಿರ್ಬೋದು ವಿಷಯಗಳು ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾವು. ಅದರಲ್ಲಿ ಇದು ಒನ್ ಆಫ್ ವಾಟ್ ನಾನು ಅನ್ಕೊತೀನಿ ಇವತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಈ ವಿಷಯದ ಬಗ್ಗೆ ನೀವು ತಿಳ್ಕೊಂಡಿರಲ್ಲ. ಕ್ಯಾಪೆಕ್ಸ್ ಅಂತ ಕರೀತಾರೆ. ಇದು ಹೇಗೆ ವರ್ಕ್ ಆಗುತ್ತೆ, ಎಕನಾಮಿಕಲಿ ಹೆಂಗೆ ವರ್ಕ್ ಆಗುತ್ತೆ, ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಹೆಂಗೆ ಬೆನಿಫಿಟ್ ಆಗುತ್ತೆ, ಯಾವ ರೀತಿ ಇದು ಸ್ಟಾರ್ಟ್ ಆಗುತ್ತೆ, ಇದಕ್ಕೆ ಯಾರೆಲ್ಲ ಒಂದು ಹೆಲ್ಪ್ ಬೇಕಾಗುತ್ತೆ ಅಂತ ಇವತ್ತು ಡಿಸ್ಕಸ್ ಮಾಡೋಣ. ತುಂಬ ಜನ ಇದು ವರ್ಡ್ನ ಕೇಳಿರಲ್ಲ ಅನ್ಕೊತೀನಿ, ಕ್ಯಾಪೆಕ್ಸ್ ಅಂತ. ಕ್ಯಾಪೆಕ್ಸ್ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಕಂಪ್ನಿ ಅಂದರೆ ಒಂದು ಕಂಪ್ನಿ ತನ್ನದೇ ಆದ ಒಂದು ಫ್ಯಾಕ್ಟ್ರಿ, ಬ್ರ್ಯಾಂಚ್, ಇನ್ನೊಂದು ಮತ್ತೊಂದು ಅಂದರೆ ಮಲ್ಟಿಪಲ್ ಆಗಿ ಓಪನ್ ಮಾಡ್ಕೊಳ್ಳುತ್ತೆ ಒಂದು ಇಂಡಸ್ಟ್ರಿ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಈ ಥರ ಒಂದು ದೊಡ್ಡ ಕೆಪಾಸಿಟಿ. ಅಂದರೆ ಇವಾಗ ಒಂದು 10,000 ಪ್ರಾಡಕ್ಟ್ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಇದೆ, ಅದನ್ನು ಮತ್ತೆ 20,000, 30,000, 1,00,000ಕ್ಕೆ ಎಕ್ಸ್ಪೆಂಡ್ ಮಾಡ್ತಾರೆ. ಅದನ್ನು ಕ್ಯಾಪೆಕ್ಸ್ ಅಂತ ಕರೀತಾರೆ. ಬಟ್ ಈ ಒಂದು 10,000 ಪ್ರಾಡಕ್ಟ್ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾಕೆ ಎಕ್ಸ್ಪೆಂಡ್ ಮಾಡೋಕ್ಕೆ ಹೋಗ್ತಾರೆ? ನೋಡಿ, ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಥರ ಬಿಸ್ನೆಸ್ಸು ಸ್ಟಾರ್ಟಪ್ ನಾನು ಮಾಡಬೇಕು, ಪಕ್ಕದ ಮನೆಯನ್ನು ಮಾಡ್ತಾವನೆ, ನನ್ನ ಫ್ರೆಂಡ್ ಮಾಡ್ತಾನೆ ಸ್ಟಾರ್ಟಪ್ ಅಂತ ಮಾಡಲ್ಲ. ಇದು ಯಾವುದೇ ಕಾರಣಕ್ಕೂ ಇವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ, ಹೊಸ ಒಂದು ಎಕ್ಸ್ಪೆಂಡ್ ಮಾಡಬೇಕು, ಕೆಪಾಸಿಟಿ ಹೈ ಕೆಪಾಸಿಟಿ ಇದೆ ಅಂದರೆ ಅವರೊಂದು ರಿಸರ್ಚ್ನ ಮಾಡ್ತಾರೆ. ಒಂದು R&D ಟೀಮ್ ಇರುತ್ತೆ, ರಿಸರ್ಚ್ ಮಾಡ್ತಾರೆ. ಆ ರಿಸರ್ಚ್ ಮುಖಾಂತರನೇ ಅವರು ಸ್ಟಾರ್ಟ್ ಮಾಡ್ತಾರೆ. ಇವರು ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ಒಂದು ರಿಸರ್ಚ್ ಮಾಡ್ತಾರೆ. ಅದರಲ್ಲಿ ಡಿಮ್ಯಾಂಡ್ ಬರೋದಿದೆ ಕಮ್ಮಿಂಗ್ ಲೈಕ್ 5 ಇಯರ್ 10 ಇಯರ್ ಒಂದು ಯಾವುದೊಂದು ಪ್ರಾಡಕ್ಟ್ ಆಗಿರ್ಬೋದು, ಮಾರ್ಕೆಟಲ್ಲಿ ಓವರ್ ಆಲ್ ಡಿಮ್ಯಾಂಡ್ ಬರೋದಿದ್ದಾಗ ಈ ಕೇಪೆಕ್ಸ್ ಸ್ಟಾರ್ಟ್ ಆಗುತ್ತೆ. ಈ ಕೇಪೆಕ್ಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಲ್ ಅಬೌಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಎಲ್ಲ ಅವರ ಒಂದು ಕೆಪಾಸಿಟಿ ಒಂದು ಇನ್ಕ್ರೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಿಫೋರ್ ಫಸ್ಟು ಇವರೊಂದು ರಿಸರ್ಚ್ ಮಾಡ್ತಾರೆ. ಈ ಕೇಪೆಕ್ಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ ಏನು ಅಡ್ವಾಂಟೇಜು? ಒಂದು, ನಮ್ಮ ಡೊಮೆಸ್ಟಿಕ್ ಕನ್ಸ್ಯೂಮ್ಷನ್ ಎಲ್ಲ ಜಾಸ್ತಿ ಆದರೆ ಆವಾಗ ಕೇಪೆಕ್ಸ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ಕೇಪೆಕ್ಸ್ ಸ್ಟಾರ್ಟ್ ಆಗುತ್ತೆ. ಒಂದು ಕಡಿಮೆ ಇಂಟ್ರೆಸ್ಟ್ ಕಡಿಮೆ ಆದಾಗ ಏನಾಗುತ್ತೆ, ಪಬ್ಲಿಕ್ಕು ಇಂಟ್ರೆಸ್ಟಲ್ಲಿ ತೊಗೊಂಡು ಕಾರ್ ತೊಗೊತಾರೆ. ಈ ಕಡಿಮೆ ಇಂಟ್ರೆಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಕಾರ್ ತೊಗೊತಾರೆ, ಬೈಕ್ ತೊಗೊತಾರೆ, ಮನೆ ತೊಗೊತಾರೆ. ಈ ರೀತಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆವಾಗ ಕಂಪ್ನೀಸ್ಗಳಿಗೆ ಡಿಮ್ಯಾಂಡ್ ಬರುತ್ತೆ. ಡಿಮ್ಯಾಂಡ್ ಬಂದಾಗೂ ಕೂಡ ಕೇಪೆಕ್ಸ್ ಜಾಸ್ತಿ ಆಗುತ್ತೆ. ಸುಮಾರು ಈ ಥರ ಒಂದು ದೇಶದಿಂದ ಟ್ರೇಡ್ ಡೀಲ್ ಆಗ್ತವೆ, ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ಲೈಕ್ ಇವಾಗ ಯುರೋಪಿಯನ್ ಕಂಟ್ರಿ ಜೊತೆ ಆಗಿದೆ. ನಾವೇ ಸುಮಾರು ಒಂದು BMW, ಬೆಂಜ್ ಟೆಕ್ನಾಲಜಿನ ತೊಗೊಂಡು ನಾವೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ. ಕಿಯಾ ನೋಡ್ಬೋದು, ನಮ್ಮ ಬೆಂಗಳೂರಲ್ಲಿ ಒಂದು ದೊಡ್ಡಬಳ್ಳಾಪುರ ಕಡೆ ಕಿಯಾ ಕಂಪ್ನಿ ಇದೆ. ಆ ಕಂಪ್ನಿಯವರು ಇಲ್ಲೇ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ. ಈ ರೀತಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ಡಿಮ್ಯಾಂಡ್ ಬರೋದಿರುತ್ತೆ ಮಾರ್ಕೆಟಲ್ಲಿ, ಒಂದು ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗಬೇಕಾಗಿರುತ್ತೆ. ಆವಾಗ ಈ ಕ್ಯಾಪೆಕ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದೊಂದು ಸರ್ವೆ ಮಾಡ್ತಾರೆ, ಎಲ್ಲ ಕಡೆ ಕ್ಯಾಪೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅರ್ಥ ಏನು, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಬರ್ತಾ ಇದೆ ಅಂತ ಒಂದು ಐಡಿಯಾ ಬರುತ್ತೆ. ಈ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಬರುತ್ತೆ, ಕೇಪೆಕ್ಸ್ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ಕಂಪ್ನೀಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಕಂಪ್ನೀಸ್ ಸೇಲ್ ಜಾಸ್ತಿ ಆಗುತ್ತೆ. ಕಂಪ್ನೀಸ್ ಸೇಲ್ ಜಾಸ್ತಿ ಆದಾಗ ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು ಗ್ರೋ ಆಗ್ತವೆ. ನಾವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಕೂಡ ಆ ಒಂದು ಸ್ಟಾಕಲ್ಲಿ ಜಾಸ್ತಿ ರಿಟರ್ನ್ ಕೂಡ ಪಡ್ಕೋಬೋದು. ಈ ರೀತಿ ಕ್ಯಾಪೆಕ್ಸ್ ವರ್ಕ್ ಆಗುತ್ತೆ. ಬಟ್ ಈ ಕ್ಯಾಪೆಕ್ಸಲ್ಲಿ ಒಂದು ಗೌರ್ಮೆಂಟ್ದು ಏನು ಪಾರ್ಟ್ ಇರುತ್ತೆ, ಗೌರ್ಮೆಂಟ್ದು ಏನು ಒಂದು ಹೆಲ್ಪ್ ಇರುತ್ತೆ ಅಂತ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದೆ, ಒಂದು ಗುಡ್ ನ್ಯೂಸು ಕೂಡ ಇದೆ, ಅದನ್ನು ಕೂಡ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಗೌರ್ಮೆಂಟ್ ಯಾವ ರೀತಿ ಅಂದರೆ ಒಂದು ಕಡಿಮೆ ಬೆಲೆ ಇಂಟ್ರೆಸ್ಟಲ್ಲಿ ಲೋನ್ ಕೊಡೋ ಮುಖಾಂತರ, ಕಂಪ್ನಿಗಳಿಗೆ ಸಬ್ಸಿಡಿ ಕೊಡೋ ಮುಖಾಂತರ ಈ ರೀತಿ ಹೆಲ್ಪ್ ಮಾಡ್ಬೋದು. ಕರೆಂಟಲ್ಲಿ ಸಬ್ಸಿಡಿ ಕೊಡ್ಬೋದು, ಜಾಗದಲ್ಲಿ ಸುಮಾರು 1,000 ಎಕರೆ ಇರುತ್ತೆ, ಅದರಲ್ಲಿ ಸಬ್ಸಿಡಿ ಕೊಟ್ಟು ಒಂದು ಇನ್ವೆಸ್ಟರ್ ಬರೋಕ್ಕೆ, ಕಂಪ್ನೀಸ್ಗಳು ಓಪನ್ ಮಾಡೋಕ್ಕೆ ಕೂಡ ಗೌರ್ಮೆಂಟ್ ಕೊಡ್ತಾ ಇರುತ್ತೆ. ಮತ್ತು ಕೆಲವೊಂದು PLI ಸ್ಕೀಮ್ ಅಂತ ಬರುತ್ತೆ, ಕೊಡ್ತಾರೆ. ಇದನ್ನ ಯಾವುದು ಕೊಡ್ತಾರೆ, EV ಬೈಕ್ ಆಗಿರ್ಬೋದು, ಸೋಲಾರ್ಗಾಗಿರ್ಬೋದು. ನಮ್ಮ ರೈತರು ಯಾರೋ ನೋಡಿ, ಸೋಲಾರ್ ಒಂದು ಜಮೀನಲ್ಲಿ ಮೋಟ್ರಲ್ಲಿ ಸೋಲಾರ್ ಹಾಕೋ ಸಬ್ಸಿಡಿ ಕೊಡ್ತಾರೆ, ಮನೆಗೆ ನೀವು ಸೋಲಾರ್ ಹಾಕೊಂಡ್ರೆ ಸಬ್ಸಿಡಿ ಕೊಡ್ತಾರೆ. ಯಾವಾಗ ಸೋಲಾರ್ ಕಂಪ್ನೀಸ್ಗಳು ಗ್ರೋ ಆಗುತ್ತೆ ಅಂದರೆ ಕಂಪ್ನಿಗಳು ಕೂಡ ಇಷ್ಟು ಪ್ರೊಡಕ್ಷನ್ ಮಾಡಿದ್ರೆ 15% 10% ಇನ್ಸೆಂಟಿವ್ ಕೊಡ್ತೀವಿ ಅಂತ PLI ಸ್ಕೀಮ್ ಕೂಡ ಕೊಡ್ತಾರೆ. ಕಳೆದ ಬಾರಿ EV ಸೆಕ್ಟರ್ಗೆ ಕೊಟ್ಟಿದ್ದರು, ನೀವಿಷ್ಟು ಪ್ರೊಡಕ್ಷನ್ ಮಾಡಿ ಅಂತ. ಮತ್ತು ಮ್ಯಾನುಫ್ಯಾಕ್ಚರ್ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಚಿಪ್ಸ್ ಬರುತ್ತೆ, ಚಿಪ್ಸ್ಗೂ ಕೂಡ PLI ಸ್ಕೀಮ್ನ ಕೊಟ್ಟಿದ್ದರು. ನೀವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ, ನಿಮಗಿಷ್ಟು ಪರ್ಸೆಂಟೇಜ್ ನಾವು ನೋಡಿ ಜನರಲ್ ಏನೋ ಗೌರ್ಮೆಂಟ್ಗೆ ನಾವು ಟ್ಯಾಕ್ಸ್ ಕಟ್ಟಬೇಕು. ಗೌರ್ಮೆಂಟೇ ಹೇಳ್ತಾ ಇದೆ ನೀವು ಇಷ್ಟೊಂದು ಪ್ರೊಡಕ್ಷನ್ನ ಮಾಡಿ ನಾವು ನಿಮಗೆ ಇನ್ಸೆಂಟಿವ್ ಕೊಡ್ತೀವಿ ಅಂತ. ಈ ರೀತಿ ಒಂದು ಸಪೋರ್ಟ್ ಗೌರ್ಮೆಂಟ್ ಸಪೋರ್ಟ್ ಮಾಡೋ ಮುಖಾಂತರ, PLI ಸ್ಕೀಮ್ ಮುಖಾಂತರ ಈ ಒಂದು ಕೇಪೆಕ್ಸ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಗೌರ್ಮೆಂಟ್ನ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನು ವಿಷಯಪ್ಪ ಅಂತಂದರೆ, ಗೌರ್ಮೆಂಟ್ ಎಷ್ಟು ಒಂದು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಬೆಲೆ ಕೊಡ್ತಾರೆ, ಸಬ್ಸಿಡೀಸ್ ಕೊಡ್ತಾರೆ, PLI ಸ್ಕೀಮ್ ಕೊಡ್ತಾರೆ. ಈ ರೀತಿ ಒಂದು ಕಂಪ್ನಿ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಟೈಮಲ್ಲಿ ನಿಮಗೊಂದು ಡಿಮ್ಯಾಂಡ್ ಹೆಂಗೆ ಕ್ರಿಯೇಟ್ ಆಗುತ್ತೆ, ಇದರಲ್ಲೂ ಕೂಡ ಒಂದು ಗೌರ್ಮೆಂಟ್ ತುಂಬ ಒಂದು ದೊಡ್ಡ ಕೆಲಸ ಇರುತ್ತೆ. ಲೈಕ್ ಇವಾಗ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸುಮಾರು ಕಡೆ ಇವಾಗ ಮೋದಿಯವರು ಹೋಗ್ತಾರೆ, ಬೇರೆ ಬೇರೆ ಕಂಟ್ರಿನ ವಿಸಿಟ್ ಮಾಡ್ತಾರೆ. ಅಲ್ಲೇನು ಮಾಡ್ತಾರೆ, ಒಂದು
ಟ್ರೇಡ್ ಡೀಲ್ನ ತೊಗೊಂಬರ್ತಾರೆ. ನಾವು ನಿಮಗೆ ಇದನ್ನು ಸಪ್ಲೈ ಮಾಡ್ತೀವಿ, ಈ ಪ್ರಾಡಕ್ಟ್ನ ಕೊಡ್ತೀವಿ, ಒಂದು ಜಾಯಿಂಟ್ ವೆಂಚರ್ನ ಮಾಡಿಕೊಡ್ತಾರೆ ನಮ್ಮ ಒಂದು ಇಂಡಿಯನ್ ಕಂಪ್ನಿಗೆ ಮತ್ತು ಅಲ್ಲಿರೋ ಕಂಪ್ನಿಗಳಿಗೆ. ಈ ರೀತಿ ತುಂಬ ಟ್ರೇಡ್ ಡೀಲ್ ನಡೀತಾರೆ. ಜಾಸ್ತಿ ಟ್ರೇಡ್ ಡೀಲ್ನ ತೊಗೊಂಬಂದಾಗ ನಮ್ಮ ಒಂದು ಎಕ್ಸ್ಪೋರ್ಟ್ ಆದಾಗ ನಮ್ಮ ಇಂಡಿಯಾದಿಂದ ಆವಾಗ ಕೇಪೆಕ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ, ಅಂದರೆ ಸೇಲ್ ಜಾಸ್ತಿ ಆಗುತ್ತೆ. ಓವರಾಲ್ ಸೇಲ್ ಜಾಸ್ತಿ ಆಗೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಸ್ಟಾಕು ಮೇಲೆ ಹೋಗುತ್ತೆ, ಅದರ ಒಳ್ಳೆ ನೆಟ್ ಪ್ರಾಫಿಟ್ ಬರುತ್ತೆ, ಕಂಪ್ನಿಗೆ ಪ್ರಾಫಿಟ್ ಬರುತ್ತೆ. ಈ ರೀತಿ ಗ್ರೋ ಆಗ್ತೀವಿ ನಾವು. ಬಟ್ ಇದಕ್ಕೇನು ಗೌರ್ಮೆಂಟ್ ಏನು ಮಾಡ್ತಾಯಿದೆ, ಏನಾದ್ರು ಮಾಡ್ತಾ ಇದ್ದಾರೆ ಇದಕ್ಕೆ? ತುಂಬ ಜನಕ್ಕೆ ಅನ್ನಿಸ್ತದೆ ಸ್ಟಾಕ್ ಮಾರ್ಕೆಟ್ ಮೇಲೇನು ಹೋಗ್ತಾ ಇಲ್ಲ, ರಿಟರ್ನೇ ಬಂದಿಲ್ಲ, ಹಂಗಾಗಿದೆ, ಹಿಂಗೆ ಸುಮಾರು ನಾವು ಅನ್ಕೊತಾ ಇರ್ತೀವಿ. ಬಟ್ ಇದರಿಂದ ತುಂಬ ಒಂದು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ನಡೀತಾ ಇರುತ್ತೆ. ಬಟ್ ಅದರ ಎಫೆಕ್ಟ್ ಬಂದು ಲೇಟಾಗಿ ಸಿಗುತ್ತೆ, ನಿಮಗೆ ಇಮಿಡಿಯೇಟಾಗಿ ಸಿಗೋಲ್ಲ. ಯಾಕಂದರೆ ಒಂದು ಕಂಟ್ರಿ ಜೊತೆ ಏನೇ ಡೀಲ್ ಮಾಡ್ಕೊಂಡಾಗ ಒಂದು ಅಗ್ರಿಮೆಂಟ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಮೆಮೊರಂಡಮ್ ಇರುತ್ತೆ, ಮಾತುಕತೆ ಆಗಬೇಕು, ಫಸ್ಟ್ ರೌಂಡ್ ಇರುತ್ತೆ, ಸೆಕೆಂಡ್ ರೌಂಡ್ ಇರುತ್ತೆ, ಅಲ್ಲೂ ಕೂಡ ಕೆಲವೊಬ್ರದ್ದು ಅಬ್ಜೆಕ್ಷನ್ಗಳು ಇರುತ್ತೆ. ಎಲ್ಲ ಕ್ಲಿಯರ್ ಆಗೋಷ್ಟೇ ಒಂದು ವರ್ಷ 2 ವರ್ಷ ಟೈಮ್ ತೊಗೊಳುತ್ತೆ. ಯಾವುದೊಂದು ಟ್ರೇಡ್ ಡೀಲ್ ಆದಾಗ ಒಂದು ರಿಯಲ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಇವಾಗೂ ಕೂಡ ರೀಸೆಂಟಾಗಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಮೇ ಬಿ ನೀವು ಈ ವಿಡಿಯೋ ನೋಡಬೇಕಾದ್ರೆ ಈ ನ್ಯೂಸ್ ಬಂದಿರ್ಬೋದು, ಇಲ್ಲ ಬಂದಿರದೇ ಇರ್ಬೋದು, ಇನ್ನೂ ಆಗಿದೆಯಲ್ಲ ಕ್ಲಿಯರಾಗಿ ಗೊತ್ತಿಲ್ಲ. ಚೈನಾ ಜೊತೆ ಒಂದು ಕೊಲಾಬ್ರೇಷನ್ ಮಾಡ್ತಾಯಿದ್ದಾರೆ, ಚೈನಾ ಜೊತೆ. ಯಾಕಂದರೆ ಚೈನಾನೂ ಕೂಡ ತುಂಬ ಡಿಪ್ರೆಷನಲ್ಲಿದೆ. ಯಾಕಂದರೆ ಅವ್ರ ಕೆಪಾಸಿಟಿ ತುಂಬ ದೊಡ್ಡದಿದೆ, ಬಟ್ ಅಷ್ಟು ಪ್ರೊಡಕ್ಷನ್ ಸೇಲ್ ಇಲ್ಲ. ಇಂಡಸ್ಟ್ರಿಲೆಲ್ಲ ಮುಚ್ತಾ ಇದೆ ಚೈನಲ್ಲಿ. ಅವರೊಂದು ಪ್ರಾಬ್ಲಮ್, ಎಕಾನಮಿಕಲಿ ಅವರು ಕೂಡ ಪ್ರಾಬ್ಲಮಲ್ಲಿ ಇದ್ದಾರೆ. ಹಾಗಾಗಿ ಅವರು ನಮಗೂ ಚೈನಾಗೆ ಆಗಬಾರಲ್ಲ. ಸ್ಟಿಲ್ ಬಿಸ್ನೆಸ್ ವೈಸ್ ನೋಡಿ, ಜಿಯೋ ಪೊಲಿಟಿಕ್ಸಲ್ಲಿ ಯಾರು ಶತ್ರು ಯಾರು ಮಿತ್ರ ಅಂತ ಗೊತ್ತಿಲ್ಲ. ಯಾವಾಗ ಯಾರು ಬೇಕಾದ್ರೂ ಶತ್ರು ಆಗ್ಬೋದು, ಮಿತ್ರನೂ ಕೂಡ ಆಗಿರ್ಬೋದು. ಹಾಗಾಗಿ ಚೈನಾದಲ್ಲಿ ಏನಾಗ್ತದೆ, ತುಂಬ ಇಂಡಸ್ಟ್ರಿ ಕ್ಲೋಸ್ ಆಗ್ತಾಯಿದೆ. ಹಾಗಾಗಿ ನಾವೇನು ಡಿಮ್ಯಾಂಡ್ ಮಾಡ್ತೀವಿ, ಇಂಡಿಯನ್ ಗೌರ್ಮೆಂಟ್ ಏನು ಡಿಮ್ಯಾಂಡ್ ಮಾಡ್ತಾರೆ, ನೀವೇನೇ ಇನ್ವೆಸ್ಟ್ಮೆಂಟ್ ಕೂಡ ಅಲೌ ಮಾಡ್ತಾ ಇದ್ದಾರೆ. ಇವಾಗ ಚೈನಾದ ಮೊದಲೆಲ್ಲ ಬ್ಲಾಕ್ ಮಾಡಿದರೆ ಇವಾಗ ಅಲೌ ಮಾಡ್ತಾ ಇದ್ದಾರೆ. ಇವಾಗ ಯಾವ ರೀತಿ ಅಲೌ ಮಾಡ್ತಾ ಇದ್ದಾರೆ ಅಂದರೆ, ನೀವು ಚೈನಾದರಲ್ಲಿ ನಿಮ್ಮ ಕಂಪನಿ, ನಿಮ್ಮದು ಪ್ರಾಡಕ್ಟು, ನಿಮ್ಮ ಟೆಕ್ನಾಲಜಿ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ. ಯಾರು ಇರಬೇಕೋ ನಿಮ್ಮ ಜೊತೆ, ನಮ್ಮ ಇಂಡಿಯನ್ ಕಂಪ್ನಿಗಳಿರಬೇಕು, ಅವ್ರ ಜೊತೆ ಜಾಯಿಂಟ್ ವೆಂಚರ್ ಮಾಡಿ ಅಂತ. ಜಾಯಿಂಟ್ ವೆಂಚರ್ ಮಾಡಿಬಿಟ್ಟು ನೀವು ವರ್ಕ್ ಮಾಡಿ. ನಿಮಗೆ ಕಂಪ್ಲೀಟ್ ಒಂದು ಓನರ್ಶಿಪ್, ಅಂದರೆ ಕಂಪ್ನಿ ಓನರ್ಶಿಪ್ ಇರೋಲ್ಲ. ನಿಮ್ಮ ಟೆಕ್ನಾಲಜಿ ಇರುತ್ತೆ, ತೊಗೊಂಬನ್ನಿ. ನಮ್ಮ ಇಂಡಿಯನ್ ಒಬ್ಬರು ಇನ್ವೆಸ್ಟ್ ಮಾಡ್ತಾರೆ ಕಂಪ್ನಿ, ಜಾಯಿಂಟ್ ವೆಂಚರಲ್ಲಿ ಕೆಲಸ ಮಾಡಿ. ಯಾಕಂದರೆ ಫುಲ್ಲಾಗಿ ಅವರು ಕೊಟ್ಟರೆ ಗೊತ್ತಲ್ಲ, ಅವ್ರು ಯಾವಾಗಲೂ ಮಿಸ್ಯೂಸ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅಂಟಿಲ್ ನೋಡಿ, ಹಾಗಂತ ಬಿಡೋಕ್ಕೂ ಆಗಲ್ಲ. ನಮಗೂ ಕೂಡ ಬಿಸ್ನೆಸ್ ಬೇಕು, ಚೈನೆಯಿಂದ ಕಲಿಯೋದಿದೆ, ಟೆಕ್ನಾಲಜಿ ಬೇಕು. ನಾವೇ ಸ್ವತಃ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಬೇಕಂದ್ರೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಈ ರೀತಿ ಒಂದು ಕೊಲಾಬ್ರೇಷನ್ ನಡೀತೆ. ಬಟ್ ಇದು ಯಾವ ಸೆಕ್ಟ್ರಲ್ಲಿ ನಡೀತಾ ಇದೆ ಅಂದರೆ, ಒಂದು ಸೋಲಾರಲ್ಲಿ, ಇನ್ನೊಂದು ರೇರ್ ಅರ್ಥಲ್ಲಿ, ಇನ್ನೊಂದು ಎಲೆಕ್ಟ್ರಾನಿಕ್ಸಲ್ಲಿ. ಈ ರೀತಿ ಸೋಲಾರು, ಎಲೆಕ್ಟ್ರಾನಿಕ್ಸು, ರೇರ್ ಅರ್ತು, ಈ 3 ಸೆಕ್ಟರಲ್ಲಿ ಓಪನ್ ಆಗಿ ಚೈನಾ ಒಂದು ಜೊತೆ ಟೈಅಪ್ ಮಾಡ್ಕೊತಾ ಇದ್ದಾರೆ. ಈ 3 ಸೆಕ್ಟರಲ್ಲಿ ಸುಮಾರು ಕಂಪ್ನೀಸ್ಗಳು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸು ಮತ್ತು ಸೋಲಾರು, ಈ ರೀತಿ ರೇರ್ ಅರ್ತು, ಒಂದು 3 ಮೇಜರ್ ಸೆಕ್ಟರಲ್ಲಿ, 3-4 ಸೆಕ್ಟ್ರಲ್ಲಿ ಒಂದು ಕೊಲಾಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಅವರು ಬಂದು ಇಲ್ಲಿ ಅವ್ರ ಟೆಕ್ನಾಲಜಿನ ಯೂಸ್ ಮಾಡಿ ನಮ್ಮ ಒಂದು ಒಂದು ಇಂಡಿಯನ್ ಕಂಪ್ನೀಸ್ ಜೊತೆ ಜಾಯಿಂಟ್ ವಿಚಾರ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಕೇಪೆಕ್ಸ್ ಸ್ಟಾರ್ಟ್ ಆಗುತ್ತೆ. ಒಂದು ಟ್ರೇಡ್ ಡೀಲ್, ಕೊಲಾಬ್ರೇಷನ್ ಈ ರೀತಿ ತೊಗೊಂಡು ಬಂದು ನಮ್ಮ ದೇಶಕ್ಕೆ ಆವಾಗ ಕೇಪೆಕ್ಸ್ ಸ್ಟಾರ್ಟ್ ಆಗುತ್ತೆ. ಕೇಪೆಕ್ಸ್ ಮೀನ್ಸ್ ಸಿಂಪಲ್. ಇವಾಗ ಒಂದು 10,000 ಪ್ರಾಡಕ್ಟ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂದರೆ, ನೆಕ್ಸ್ಟ್ ಎಲ್ಲ ಥರ ಸೆಕ್ಟ್ರಲ್ಲಿ 20,000 30,000 ಅಂದರೆ ಎಕ್ಸ್ಪೆಂಡ್ ಮಾಡೋದು, ಕೆಪಾಸಿಟಿನ ಎಕ್ಸ್ಪೆಂಡ್ ಮಾಡೋದು. ಅದನ್ನು ಕಲೆಕ್ಟಿವ್ಲಿ ಎಲ್ಲ ಒಂದು ಕ್ರೌಡ್ಲಿ ತುಂಬ ಒಂದು ಇಂಡಸ್ಟ್ರಿ ವೈಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಆವಾಗ ಕೇಪೆಕ್ಸ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಆವಾಗ ಇದು ಸ್ಟಾಕ್ ಮಾರ್ಕೆಟ್ ನಮ್ಗೆ ಇಂಡೈರೆಕ್ಟ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಕಂಪ್ನಿ ಸೇಲ್ಸ್ ಗ್ರೋತ್ ಆಗುತ್ತೆ, ನೆಟ್ ಪ್ರಾಫಿಟ್ ಬರುತ್ತೆ. ಆವಾಗ ನಾವು ಕೂಡ ಆ ಒಂದು ಸೆಕ್ಟ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಇದು ತುಂಬ ಒಂದು ಹೈ ಲೆವೆಲಲ್ಲಿ ಒಂದು ಫಂಡಮೆಂಟಲ್ನ ನೋಡ್ತಾರೆ. ಇದ್ರ ಬಗ್ಗೆ ತುಂಬ ದೊಡ್ಡ ಟಾಪಿಕ್ ಇದೆ ಕೇಪೆಕ್ಸ್. ನಾನು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಕೇಪೆಕ್ಸ್ ಅಂದರೆ ಅರ್ಥ ಆಯಿತು ಅನ್ಕೊತೀನಿ. ಈ ಕೇಪೆಕ್ಸಿಂದನೇ ನಮ್ಮ ಒಂದು ರೊಟೇಷನ್, ಎಕಾನಮಿ ರೊಟೇಷನ್ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟಲ್ಲಿ ಡಿಮ್ಯಾಂಡ್ ಬಂದಿದೆಯಾ ಬಂದಿಲ್ವಾ ಅಂತ ಒಂದು ರಿಸರ್ಚ್ನ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರ್ದಿರುತ್ತೆ, ಒಂದು ಇನ್ವೆಸ್ಟರ್ದಿರುತ್ತೆ, ಗೌರ್ಮೆಂಟ್ದು ಕೂಡ ತುಂಬ ಕೆಲಸಗಳಿರುತ್ತೆ. ಅವರು ಒಂದು ಅನುಕೂಲ ಹೆಂಗೆ ಮಾಡಿಕೊಡ್ತಾರೆ ಆ ರೀತಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಒಂದು ಕೇಪೆಕ್ಸ್ ಒಂದು ಸ್ಟಾರ್ಟ್ ಆಗುತ್ತೆ. ಈ ಒಂದು ಕೇಪೆಕ್ಸ್ ಬಗ್ಗೆ ನಿಮಗೆ ಯಾರು ಎನಿಥಿಂಗ್, ನಿಮ್ಮ ಅಭಿಪ್ರಾಯ, ಡೌಟ್ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಕೂಡ ChatGPT, ಗೂಗಲಲ್ಲಿ ಹಾಕೋಗಿ ಒಂದು ಇದ್ರ ಬಗ್ಗೆ ತಿಳ್ಕೊಬೋದು. ನಾನು ಹೇಳೋದ್ರಲ್ಲಿ ಏನೋ ನಿಮಗೆ ಕಡಿಮೆ ಅನಿಸಿದರೆ, ಕನ್ಫ್ಯೂಷನ್ ಇದ್ದರೆ ನೀವು ಕೂಡ ಓನಾಗಿ ರಿಸರ್ಚ್ನ ಮಾಡ್ಬೋದು. ಇವೆಲ್ಲ ಪಾರ್ಟ್ ಆಫ್ ದಿ ಫಂಡಮೆಂಟಲ್ ಇರುತ್ತೆ. ಹಾಗಾಗಿ ಇದ್ರ ಟಾಪಿಕ್ ತುಂಬ ದೊಡ್ಡದಾಗಿರುತ್ತೆ. ನೀವು ಕೂಡ ಸ್ಟಾಕ್ ಮಾರ್ಕೆಟ್ ಈ ಥರ ವಿಭಿನ್ನವಾದ ವಿಷಯಗಳು, ಡಿಫ್ರೆಂಟ್ ವಿಷಯಗಳನ್ನು ತಿಳ್ಕೊಬೇಕಂದ್ರೆ ನಮ್ಮದೇ ಆದ ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತಿದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 12 ಗಂಟೆವರೆಗೂ ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇರುತ್ತೆ. ಬಂದು ಇದ್ರ ಲಾಭನ ನೀವು ಪಡ್ಕೋಬಹುದು. ಬನ್ನಿ. ಪ್ರತಿಯೊಂದು ಕೂಡ ಡಿಮೆಟ್ ಅಕೌಂಟ್, ಫಾರೆಕ್ಸ್ ಅಕೌಂಟ್, ಮ್ಯೂಚುವಲ್ ಫಂಡ್, ಫ್ರೀಯಾಗಿ ಮ್ಯೂಚುವಲ್ ಫಂಡ್ ರಿಟೈರ್ಮೆಂಟ್ ಒಂದು ಪ್ಲಾನ್ ಕೂಡ ಹೇಳ್ಕೊಡ್ತೀವಿ. ಈ ರೀತಿ ಸುಮಾರು ವಿಷಯಗಳು ನಿಮಗೆ ತಿಳ್ಕೊಬೋದು ಭಾನುವಾರ ಒಂದು ಫ್ರೀ ವರ್ಕ್ಶಾಪಲ್ಲಿ.
ಯಾರೆಲ್ಲ ಬಿಗಿನರ್ ಇದ್ದೀರಾ, ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಸರ್ ನಾನು ಇವತ್ತು ಶುರು ಮಾಡೋಣ ಅನ್ಕೊಂತೀನಿ, ಅವರಿಗೋಸ್ಕರ, ಆಲ್ರೆಡಿ ಕಲ್ತಿರೋರಿಗೋಸ್ಕರ ಅಲ್ಲ. ಓಕೆನಾ? ಈ ಒಂದು ಬೇಸಿಕ್ ಕ್ಲಾಸ್ ಇರುತ್ತೆ ಭಾನುವಾರ. ನೀವೇನಾದರೂ ಈ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಆನ್ಲೈನ್ ಆಫ್ಲೈನ್ ಬೋತ್ ನೀವು ರಿಜಿಸ್ಟರ್ ಮಾಡ್ಬೋದು. ನಾವು ನಂಬರ್ ಕೊಟ್ಟಿದ್ವಿ, ಈ ನಂಬರ್ಗೆ ಕಾಲ್ ವಾಟ್ಸಪ್ ಮಾಡಿ ನೀವು ಕೂಡ ರಿಜಿಸ್ಟರ್ನ ಮಾಡ್ಬೋದು. ಇದೇ ರೀತಿ ನಿಮಗೆ ಯಾವುದಾದ್ರೂ ಟಾಪಿಕ್, ಸರ್ ಈ ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಬೇಕಂತ 10 ಜನಗಿಂತ ಮೇಲೆ ಕಮೆಂಟ್ ಮಾಡಿದರೆ ಯಾವುದೊಂದು ಟಾಪಿಕ್ ಬಗ್ಗೆ ನೆಕ್ಸ್ಟ್ ನಾನು ಅದರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.